Hi students. In the today's session, we will discuss about derived demand relation. Derived demand relation. ಸೊ ನಾವು ಇದಕ್ಕೇನಂತ ಕರಿತೀವಿ ಅಂದರೆ ಪಡೆದ ಬೇಡಿಕೆ ಅಥವಾ ಹುಟ್ಟಿಕೊಂಡ ಬೇಡಿಕೆ ಅಂತ ಕರಿತೀವಿ. ಸೊ ಮೇನ್ ಲರ್ನಿಂಗ್ ಅಬ್ಜೆಕ್ಟಿವ್ ಈಸ್ ಟು ನೋ ದ derived demand relation. Derived demand relation. After the session you will understand derived demand relation. Derived demand relation. So first we need to understand meaning of derived demand. Meaning of derived demand. Derived demand is a term economics that describes the demand for a certain good or services resulting from a demand for related necessary goods or services. Derived demand is a term in economics. We are going to use this term in the economics. It describes the demand for certain goods or services resulting from a demand for related goods or necessary goods or services. Means this type of demand will arise from the other goods. With one example, we will try to clear this particular concept. The demand for large screen televisions creates a derived demand for home theaters, products such as audio, speakers, amplifiers and installation services. So derived demand ಅಂದ್ರೆ ಏನು? ಬೇರೆ ವಸ್ತುಗಳ ಖರೀದಿಯಿಂದ ಅಥವಾ ಉಪಯೋಗದಿಂದ ಅಥವಾ ಒಂದು ವಸ್ತುವಿನ ಉಪಯೋಗ ಅಥವಾ ಖರೀದಿಯಿಂದ ಮತ್ತೊಂದು ವಸ್ತುವಿಗೆ ಬೇಡಿಕೆ ಹುಟ್ಟಿಕೊಂಡ್ರೆ ಅದಕ್ಕೆ ನಾವೇನು ಕರಿತೀವಿ? ಡಿರೈವ್ಡ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಅದನ್ನು ನಾವು ಎಕ್ಸಾಂಪಲ್ ಯಾವ ಥರ ಹೇಳ್ಬೋದು ಅಂದರೆ, ಅದು ಈಗ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? LCD ಟಿ ವಿಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ನಿಮ್ಗೆ ಗೊತ್ತಿದೆ. ಸೊ ಈ LCD ಟಿ ವಿಗಳಿಂದ ಸೊ ಆಬ್ವಿಯಸ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಹುಟ್ಟುಕೊಂಡಿದೆ? LCD ಇಸ್ ಒನ್ ಪ್ರಾಡಕ್ಟ್. ಅದರಿಂದಾಗಿ ಈ ಥರ ವಸ್ತುಗಳಿಗೂ ಕೂಡ ಡಿಮ್ಯಾಂಡ್ ಹುಟ್ಕೊಂಡಿದೆ. ಯಾವ ಥರ? ಉದಾಹರಣೆಗೆ ಹೋಮ್ ಥಿಯೇಟರ್ ಆಗಿರ್ಬೋದು, ಆಡಿಯೋಸ್ ಆಗಿರ್ಬೋದು, ಆಡಿಯೋ ಸ್ಪೀಕರ್ ಆಗಿರ್ಬೋದು, ಆಂಪ್ಲಿಫೈಯರ್ಸ್ ಆಗಿರ್ಬೋದು, ಅಥವಾ ಇನ್ಸ್ಟಾಲೇಷನ್ ವೈರ್ಸ್ ಆಗಿರ್ಬೋದು, ಅಥವಾ ಇನ್ಸ್ಟಾಲೇಷನ್ ಸರ್ವೀಸಸ್ ಆಗಿರ್ಬೋದು. ಈ ಥರ ಒಂದು ಟಿ ವಿಯಿಂದ ಈ ಥರ ವಸ್ತುಗಳಿಗೆ ಬೇಡಿಕೆ ಏನಾಯಿತು? ಹೆಚ್ಚಾಯಿತು. ಏನು ಈ ಥರ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗಿದೆಯಲ್ಲ, ಇದಕ್ಕೆ ನಾವೇನು ಕರಿತೀವಿ? ಡಿರೈವ್ಡ್ ಡಿಮ್ಯಾಂಡ್ ಅಂತ ಕರಿತೀವಿ. So in that we need to discuss components of derived demand. ಅಂದರೆ ಡಿರೈವ್ಡ್ ಡಿಮ್ಯಾಂಡಲ್ಲಿ ಬರ್ತಕ್ಕಂಥ ಕೆಲವೊಂದು ಕಾಂಪೋನೆಂಟ್ಗಳನ್ನು, ಅಂಶಗಳನ್ನು ನಾವು ಏನು ಮಾಡಬೇಕಾಗತ್ತೆ? ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಒನ್ ಈಸ್ ರಾ ಮೆಟೀರಿಯಲ್ಸ್. ರಾ ಆರ್ ಅನ್ಪ್ರೊಸೆಸ್ಡ್ ಮೆಟೀರಿಯಲ್ಸ್ ಆರ್ ದ ಎಲಿಮೆಂಟಲ್ ಪ್ರಾಡಕ್ಟ್ಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್. ಫಾರ್ ಎಕ್ಸಾಂಪಲ್, crude oil is a raw material in the production of petroleum products such as gasoline. ಓಕೆ, ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ, ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಾಗ ಈ ಥರ ವಸ್ತುಗಳೇನಾಗುತ್ತೆ ನಮಗಲ್ಲಿ ಹುಟ್ಕೊಳ್ಳುತ್ತೆ. ಸೊ ಆ ವಸ್ತುಗಳಿಗೆ ಬೈ ಪ್ರಾಡಕ್ಟ್ಸ್ ಅಂತ ನಾವೇನು ಮಾಡ್ತೀವಿ? ಕರಿತೀವಿ. ಸೊ ಹೀಗಾಗಿ ಈಗ ಉದಾಹರಣೆಗೆ ಹೇಳ್ಬೋದು ಅಂದರೆ, ಕ್ರೂಡ್ ಆಯಿಲ್ ಇಸ್ ಎ ರಾ ಮೆಟೀರಿಯಲ್. ಕಚ್ಚಾ ಏನು ಆಯಿಲು, ಅದು ರಾ ಮೆಟೀರಿಯಲ್ ಇನ್ ದ ಪೆಟ್ರೋಲಿಯಂ ಪ್ರೊಡಕ್ಷನ್, ಅಂದರೆ ಪೆಟ್ರೋಲಿಯಂ ಪ್ರೊಡಕ್ಷನ್ ಮಾಡುವಾಗ ಆವಾಗ ಅಲ್ಲಿ ಏನಾಗುತ್ತೆ? ಸಚ್ ಆ್ಯಸ್ ಎ ಗ್ಯಾಸೋಲೈನ್. ಸೊ ಆ ಥರ ಎಲ್ಲ ಏನಾಗುತ್ತೆ? ವಸ್ತುಗಳು ಇದರ ವಸ್ತುಗಳಿಗೆ ಕೂಡ ಏನಾಗುತ್ತೆ? ಅಲ್ಲಿ ಹುಟ್ಕೊಳ್ಳುತ್ತೆ. ಪ್ರೊಸೆಸ್ಡ್ ಮಟೀರಿಯಲ್. ಪ್ರೊಸೆಸ್ಡ್ ಮಟೀರಿಯಲ್ ಆರ್ ಗೂಡ್ಸ್ ದಟ್ ಹ್ಯಾವ್ ಬೀನ್ ರಿಫೈನ್ಡ್ ಆರ್ ಅದರ್ವೈಸ್ ಅಸೆಂಬಲ್ಡ್ ಫ್ರಾಮ್ ರಾ ಮಟೀರಿಯಲ್ಸ್. ಫಾರ್ ಎಕ್ಸಾಂಪಲ್, ಪೇಪರ್, ಗ್ಲಾಸ್, ಗ್ಯಾಸೋಲೈನ್, milled lumber and peanut oil are some example of the processed material in the derived demand. Labor. The production of goods and the provision of services require workers or laborers. The level of demand for a labor depends on solely on the level of demand for goods or services. So means how much goods and services are demanded, based on that the labor requirements will increase. ಅಂದರೆ ವಸ್ತುಗಳನ್ನು ಎಷ್ಟರ ಮಟ್ಟಿಗೆ ನಾವು ಉತ್ಪಾದನೆ ಮಾಡ್ತೀವಿ ಅಥವಾ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಆಗಿದೆ ಅನ್ನೋ ಆಧಾರದ ಮೇಲೆ ಲೇಬರ್ಗೆ ಏನಾಗುತ್ತೆ? ಬೇಡಿಕೆ ಹೆಚ್ಚಿಗೆ ಆಗುತ್ತೆ. ಸೊ ಹಾಗಾದರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆಗ್ಯುಲರ್ ಡಿಮ್ಯಾಂಡ್ ಆ್ಯಂಡ್
derived demand. So first difference is the regular demand is much more straightforward. It's just the amount of good or services that consumer are willing to buy at a given moment. Means it's a straightforward demand from the consumers directly at a given moment. ಅಂದರೆ ಆ ವೇಳೆಯಲ್ಲಿ ಗ್ರಾಹಕರಿಂದ ಬಂದಂಥ ನೇರವಾದ ಒಂದು ಬೇಡಿಕೆ ಯಾವುದು ರೆಗ್ಯುಲರ್ ಡಿಮ್ಯಾಂಡ್. And derived demand refers to the demands for a good or service that itself arises out of the demand for a related or intermediate good or services. This demand will not arise itself, but when we demand for other goods and services, that time this type of ಡಿಮ್ಯಾಂಡ್ ವಿಲ್ ಅರೈಸ್. ಅಂದರೆ ಬೇರೆ ವಸ್ತುಗಳನ್ನು ಉಪಯೋಗದಿಂದಾಗಿ ಈ ವಸ್ತುಗಳಿಗೆ ಏನಾಗುತ್ತೆ, ಇತರ ವಸ್ತುಗಳಿಗೆ ಬೇಡಿಕೆ ಹುಟ್ಕೊಳ್ಳುತ್ತೆ. ಅದಕ್ಕೆ ನಾವು ಡಿರೈವ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್ ಟು ಕ್ಲಿಯರ್ ದಿಸ್ ಕಾನ್ಸೆಪ್ಟ್. ಈಗ ಒಂದು ಎಕ್ಸಾಂಪಲ್ ಮೂಲಕ ಏನು ಮಾಡೋಣ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಡಿರೈವ್ ಡಿಮ್ಯಾಂಡು ಮತ್ತು ರೆಗ್ಯುಲರ್ ಡಿಮ್ಯಾಂಡು. The demand for electrical guitars creates a derived demand for amplifiers, guitar picks, since you will probably need both to play your guitar once you purchase it. It will also create some demand for guitar lessons for those who purchase their guitars and then need to learn to play it. So simply, when we purchase electrical guitars, to play that electrical guitars, we need amplifiers and guitar picks, as well as one more is, what is that? Lesson, guitar learning lesson. So guitar is a regular demand, one product. From that guitar, so amplifiers, guitar picks and ಗಿಟಾರ್ ಲೆಸನ್ಸ್ ಡಿಮ್ಯಾಂಡ್ ಈಸ್ ಡಿರೈವ್ಡ್. ಅಂದರೆ ಒಂದು ಗಿಟಾರ್ ಖರೀದಿ ಮಾಡೋದ್ರಿಂದ ಅದಕ್ಕೆ ಬೇಕಾದಂಥ ಎಂಪ್ಲಿಫೈಯರ್ಸು, ಗಿಟಾರನ್ನು ಬಾರಿಸಲಿಕ್ಕೆ ಬೇಕಾದಂಥ ಪಿಕ್ಸು ಮತ್ತು ಆ ಲೆಸನ್ಗಳಿಗೆ ಏನಾಯಿತು ಬೇಡಿಕೆ ಉಟ್ಕೊಳ್ತು. ಸೊ ಇದಕ್ಕೆ ನಾವೇನು ಕರಿತೀವಿ ಅಂದರೆ ಡಿರೈವ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ with this I will conclude, derived demand is a term in economics that describes the demand for a certain good or service resulting from demand for a related necessary goods or services. It has three components. One is raw material, second is processed goods, third one is labor. With this I conclude my session. Thank you.